ಬೋರ್ಡಲ್ಲಿ ಅಷ್ಟೇ ಅವನ ಹೆಸರಿರೋದು, ಮದುವೆನಾಗಲ್ಲ. ತಲೆ ಕೆಡ್ಸ್ಕೊಬೇಡಪ್ಪ. ಡೈರೆಕ್ಟಾಗಿ ಹೋಗೋದು ಬೇಡ, ಸಾರ್ಥಕ್ಕೆ ಕಾಲ್ ಮಾಡಿ ಹೋಗೋಣ. ನಾಟ್ ರೀಚಬಲ್ ಬರ್ತದೆ. ಸರಿ, ನಿನ್ನ ಫೇವ್ರೇಟಿಗೆ ಕಾಲ್ ಮಾಡು. ಯಾಕಪ್ಪ ಹಾಗೆ ನೋಡ್ತಿದ್ಯಾ? ನಿನ್ನ ಫೇವ್ರೇಟ್ ಯಾರು ಅಂತ ನಿನಗೆ ಗೊತ್ತಿಲ್ವಾ? ನನ್ನ ಫೇವ್ರೇಟ್ ರಿಚರ್ಡ್ ಬ್ರಾನ್ಸನ್. ಏನೀಗ? ಬಿಸ್ನೆಸ್ಸಲ್ಲೆಲ್ಲ ಕೇಳಿದ್ದು, ಲೈಫಲ್ಲಿ ಏನೋ ಮಾತಾಡ್ತಿದ್ಯಾ? ರೌಡಿ, ನಾನು ನಿಮ್ಮ ಬಗ್ಗೆ ಮಾತಾಡ್ತಿದ್ದೀನಿ. ಅವಳು ನಿನ್ನ ಫೇವ್ರೇಟೇ ಅಲ್ವಾ? ಕಾಲ್ ಮಾಡು ಅವಳಿಗೆ. ಹೇಳಿ ಕೇಳಿ ನಿಮ್ಮಿಬ್ರದ್ದು ಚಿಗ್ರಿ ದೋಸ್ತಿ, ಅವಳೇ ಬಾವನ್ ಕಳಿಸ್ತಾಳೆ. ಹಿಂದೆ ಇರೋದೆಲ್ಲ ಮಾತಾಡಿದ್ರೆ ತಲೆ ಮೇಲೆ ಹೊಡಿತೇನೆ. ನನ್ನನ್ನು ನೆನೆಸ್ಕೊಳ್ದೆ ಒಂದಿನೂ ಇರೋಕ್ಕಾಗಲ್ಲ ಅನ್ಸುತ್ತೆ. ಡೈರೆಕ್ಟಾಗಿ ನನ್ನ ಮೇಲೆ ಸಾಫ್ಟ್ ಕಾರ್ನರ್ ಇದೆಯಾ ಅಂದರೆ ಡೌ ಮಾಡ್ತಾನೆ, ಆಮೇಲೆ ಪದೇ ಪದೇ ಕಾಲ್ ಮಾಡ್ತಾನೆ. ಶುಂಠಿ ಶಂಕರ, ಹೇಳೋ. ಸಾರ್ಥಕ್ ಇದಾನ ಅಲ್ಲಿ? ಅವನ ಮೊಬೈಲ್ಗೆ ಕಾಲ್ ಮಾಡಬೇಕಿತ್ತು. ಫೋನ್ ಹಿಡ್ಕೊಳ್ದೆ ತಿರ್ಗಾಡೋದಕ್ಕೆ ಅವನೇನು ಶಿಲಾಯೋಗೋದವನಲ್ಲ. ಮಾತೆತ್ತಿದ್ರೆ ಜಗಳ ಮಾಡೋದಕ್ಕೆ ಕಾಯ್ತಿರ್ತೀಯಲ್ವಾ ನೀನು? ನೀನು ಕೇಳಿದ್ದು ಹಾಗೇ ಇತ್ತು. ಫೋನ್ ಅಟೆಂಡ್ ಮಾಡಿ ತೊಗೊಂಡೋಗಿ ಕೊಡೋದಕ್ಕೆಲ್ಲ ಟೈಮ್ ಇಲ್ಲ. ಹಲೋ, ಮಾತಿಗೆ ಮಾತು ಬೆಳೆಸೋದನ್ನ ಕೌಂಟ್ರ್ ಅಂದ್ಕೋಬೇಡ. ಇಬ್ರು ಮನೆ ಸಂಬಂಧಗಳು ಸರಿ ಇಲ್ಲ. ಡೈರೆಕ್ಟಾಗಿ ಬಂದರೆ ಚೆನ್ನಾಗಿ ಕಾಣೋದಿಲ್ಲ ಅಂತಾನೆ ಸಾರ್ಥಕ್ನ ಕಳಿಸು ಅಂತ ಹೇಳ್ತಿರೋದು. ಅಯ್ಯೋ, ನೀನು ಇಲ್ಲಿಗೆ ಬರೋ ಕಿತಾಪತಿ ಎಲ್ಲ ಇಟ್ಕೋಬೇಡ. ಎಲ್ಲಿದ್ಯೋ ಅಲ್ಲೇ ಇದ್ಬಿಡು. ನಾವು ಆಲ್ರೆಡಿ ರೀಚ್ ಆಗಿದ್ದೀವಿ, ಹೊರಗಡೆ ಇದ್ದೀವಿ. ಅಯ್ಯೋ, ನೀನು ಪಕ್ಕ ಲೂಸು ಕಣಯ್ಯ, ಡೌಟೇ ಇಲ್ಲ. ಹೇಗೆ ಬಂದ್ಯೋ ಹಾಗೆ ಹೊಟ್ಟೋಗು, ನಾಳೆ ಬಾ. ಇವತ್ತೇ ಉಗುರ್ಸ್ಕೊಂಡ್ರೆ ಎಲ್ಲರಿಗೂ ಡೌಟ್ ಬರುತ್ತೆ ಕಣಯ್ಯ. ಹೇಯ್, ನೀನು ತಲೆ ಹೆಡೆ ಕೇಳೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಅಧಿಕ ಪ್ರಸಂಗತನ ಮಾಡಬೇಡ. ಹೇಳ್ದಷ್ಟನ್ನು ಕೇಳು. ಸಾರ್ಥಕ್ನ ಕಳಿಸು. ಆಗಿಂದ ಕಾಲ್ ಟ್ರೈ ಮಾಡ್ತೀನಿ, ಕನೆಕ್ಟ್ ಆಗ್ತಿಲ್ಲ. ನೀನು ಕಾಲ್ ಮಾಡಿದ್ರೆ ಕನೆಕ್ಟ್ ಆಗಲ್ಲ ಅಂದರೆ ನಾನು ಕಾಲ್ ಮಾಡಿದ್ರೆ ಕನೆಕ್ಟ್ ಆಗ್ಬಿಡುತ್ತಾ? ಏನು ಲಾಜಿಕ್ ಅಯ್ಯ ನಿಂದು? ನಿನ್ನ ಹತ್ರ ಯಾವತ್ತೂ ಪ್ರಾಬ್ಲಮ್ಸ್ಗಳಿಗೆ ರೀಸನ್ ಇರುತ್ತೆ ಹೊರತು ಸೊಲ್ಯೂಷನ್ಸ್ ಇರೋದಿಲ್ಲ. ಅಯ್ಯೋ, ನೀನೇ ಏನೋ ಮಾಡ್ತೀನಿ ಅಂತ ಎಡ್ಬಿಟ್ ಮಾಡಬೇಡ. ಕಾಲ್ ಕಟ್ ಮಾಡು, ನಾನೇನಾದರೂ ಸೊಲ್ಯೂಷನ್ ಹುಡುಕ್ತೀನಿ. ಇವಳು ಏನು ಅಂತ ಗೊತ್ತಿದ್ದು ನನಗೆ ಫೋನ್ ಮಾಡಿ ಸೊಲ್ಯೂಷನ್ ಕೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಬೇಕಾದ ಕೆಲಸ ಒಂದು ಮಾಡೋದಿಲ್ಲ. ಅದೇನು ಫ್ರೆಂಡ್ಶಿಪ್ಪೋ, ಅದೇನು ದೋಸ್ತಿನೋ, ಒಂದ್ಸಲಿನಾದರೂ ಮುದ್ದಾಗಿ ಮಾತಾಡಿದ್ರೆ ನೋಡಿಲ್ಲ ನಾನು. ದೋಸ್ತಿನೂ ಇಲ್ಲ, ಕರ್ಮನೂ ಇಲ್ಲ. ನಾವು ಹೇಗೆ ಮಾತಾಡ್ತೀವೋ ಹಾಗೆ ಇರೋದು. ಈಗ ವೆರೈಟಿ ರಿಯಾಕ್ಷನ್ಸ್ಗಳನ್ನ ಕೊಡೋದು ನನ್ನ ಹತ್ರ ಇಟ್ಕೋಬೇಡ. ನಡಿ. ಯೋ, ನೀನು ಕರ್ನಾಟಕದವನ? ನೀನು ಪಕ್ಕ ಕನ್ನಡದವನ? ಏಯ್, ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಏನು ಹೇಳ್ತಿದ್ಯಾ? ಇನ್ನೇನಯ್ಯ, ನಿನ್ನ ಹತ್ರ ಇಲ್ಲಿಗೆ ಬರಬೇಡ. ನಿನ್ನ ನೋಡಿ ಪ್ರಶ್ನೆ ಮಾಡೋರಿಗೆ ಆನ್ಸರ್ ಮಾಡೋಕ್ಕಾಗಲ್ಲ ಅಂತ ಬಡ್ಕೊಂಡಿದ್ದೀನಿ. ನೀನು ಕನ್ನಡನೇ ಬರ್ದೇ ಇರೋರ ಥರ ಮತ್ತೆ ಇಲ್ಲಿಗೆ ಬಂದಿದ್ಯಲ್ಲ. ಮನೆ ಫಂಕ್ಷನಿಗೆ ಬಂದವ್ರನ್ನ ಯಾರಾದರೂ ಹೀಗೆ ಮಾತಾಡಿಸ್ತಾರ? ಅಪ್ಪ ಮಹಾನುಭಾವ, ಇಂಥ ಕ್ರಿಟಿಕಲ್ ಕಂಡೀಷನಲ್ಲಿ ತಾವು ನಮಗೆ ಸಂಸ್ಕಾರ ಹೇಳ್ಕೊಡೋದಕ್ಕೆ ಬರಬೇಡಿ. ತಾವು ಬಂದಿರೋದ್ರಿಂದ ಫಂಕ್ಷನಿಗೆ ನಿಂತು ಹೋಗೋ ಚಾನ್ಸಸ್ ಇದೆ. ಬಾ ನನ್ನ ಜೊತೆ. ಕೇಳಿದ್ರೆ ಸ್ನೇಹ ಸೌಹಾರ್ದ ಏನೂ ಇಲ್ಲ ಅಂತ ಬಿಲ್ಡಪ್ ಕೊಡ್ತಾರೆ. ಕೈ ಹಿಡ್ಕೊಳ್ಳೋದೇನು, ಎಳ್ಕೊಳ್ಳೋದೇನು, ಹೋಗೋದೇನು. ದೇವ್ರೆ, ನೀನೇ ಬಲ್ಲ. ಸದ್ಯ
ನೀವು ಬಂದ್ರಲ್ಲ ಎಲ್ಲಿ ನಿಮಗೆ ಸಪ್ರೇಟಾಗಿ ಕರಿಬೇಕು ಅಂತ ಟೆನ್ಷನ್ ಆಗಿತ್ತು. ರೌಡಿನಾದ್ನಿ ರೌಡಿಸಮ್ ಶುರು ಮಾಡಾದ್ಮೇಲೆ ನಾವು ಬಾರದೇ ಇರೋಕ್ಕಾಗತ್ತಾ? ಯಾಕೋ ಇದೆಲ್ಲ ನೋಡ್ಕೊಂಡು ಏನೇನೋ ಹೇಳ್ತಿದ್ಯಾ? ಎಲ್ಲೂ ನೋಡ್ತಾ ಇಲ್ಲ, ಎಲ್ಲಿ ನೋಡಬೇಕು ಅಲ್ಲೇ ನೋಡ್ತಾ ಇದ್ದೀನಿ. ಹೇಯ್, ನಾನು ಮುಟ್ಬೇಡ ಅಂತ ನಿಂಗೆ ಎಷ್ಟಲ್ಲ ಹೇಳಿರೋದು, ಆದರೂ ನಾನು ಮಾತೇ ಕೇಳಲ್ಲಲ್ವಾ? ಅಂದ್ರೆ ಬೇಜಾನ್ ಸಲ ಟಚಿಂಗ್ ಆಗಿದೆ ಅನ್ನೋ. ಶಟ್ ಅಪ್. ನಾವಿಬ್ರು ಮಾತಾಡ್ತಿರೋದೇ ನಿನಗೋಸ್ಕರ ಅನ್ನೋದನ್ನ ಮರಿಬೇಡ. ಹೇಯ್, ಈಗೇನು ಪ್ರಾಬ್ಲಮ್ ಆಗಿದೆ ಅಂತ ಬಾಲ ಸುಟ್ಟಿರೋ ಬೆಕ್ತರ ಆಡ್ತಿದ್ಯಾ? ಶುಂಠಿ ಶಂಕರ, ಸರಿಯಾಗಿ ಜನರ ಮುಖ ನೋಡಿದ್ರೆ 3 ಹೊತ್ತು ಎಸಿಲ್ ಕಳಿಯೋ ನಿನಗೆ ಎಲ್ಲಾರ್ತಾಗಬೇಕು. 4 ಜನ ಸೇರೋ ಮಿಡಲ್ ಕ್ಲಾಸ್ ಮಂದಿ ಪ್ರಾಬ್ಲಮ್ಮು. ಮಾತಾಡ್ತಿದ್ರೆ ಇದೊಂದು ಹೇಳಿ ನೀನು. ನೋಡು, ಬೇಡ ಬೇಡ ಅಂದ್ರೂ ಬಂದು ಒಕ್ಕರ್ಸ್ಕೊಂಡಿದ್ಯಾ. ಫಂಕ್ಷನ್ಗೆ ಬಂದವ್ರನ್ನ ಯಾಕೆ ಬಂದಿದ್ದೀರಾ ಅಂತ ಕೇಳೋ ದೌರ್ಭಾಗ್ಯ ಕೊಟ್ಟಿದ್ಯಾ. ಆ ಪ್ರಾಯಶ್ಚಿತ್ತಕ್ಕೆ ನೀನೀಗ ಗೆಟಪ್ ಚೇಂಜ್ ಮಾಡ್ಕೊಳ್ಳೇಬೇಕು. ನೀವೇನಾಗ್ತೀರಾ? ನೀವು ಚೇಂಜ್ ಮಾಡ್ಕೊಳ್ಳೇಬೇಕು. ನೋ ವೇ, ಇಂಥ ಹುಚ್ಚಾಟಕ್ಕೆ ನಾನು ಬರೋದಿಲ್ಲ. ಹೌದಾ? ಹಾಗಾದ್ರೆ ನೀನು ಎಲ್ಲಿಂದ ಬಂದ್ಯೋ ಅಲ್ಲಿಗೆ ಹೋಗಿ ಆರಾಮಾಗಿರು. ಯಾರು ಬೇಡ ಅಂದ್ರು? ಅಗ್ರಜ, ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ ನೀನು, ಇದೊಂದು ಮಾಡಲ್ವಾ? ಇಷ್ಟು ಮಾಡಿರೋದೇ ಹೆಚ್ಚು. ನನ್ನನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅನ್ಕೋಬೇಡಿ. ನೋಡು, ನಿನಗೆ ಪೂಸಿ ಹೊಡೆ ಸೀನೆಲ್ಲ ಇಲ್ಲ. ನೀನ್ ನಾರ್ಮಲ್ ಆಗಿ ಒಳಗೆ ಬಂದ್ರೆ 1-2 ಆಗಿ ದೊಡ್ಡ ಎಡ್ವರ್ಟ್ ಆಗುತ್ತೆ. ಸೊ ನೀನ್ ಗೆಟಪ್ ಚೇಂಜ್ ಮಾಡಲೇಬೇಕು ಅಷ್ಟೇ. ಅಗ್ರಜ, ನೀ ನನ್ನ ಫೇವ್ರೇಟ್ ಅಲ್ವಾ? ಪ್ಲೀಸ್ ಕಣೋ, ಪ್ಲೀಸ್ 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 ಪ್ಲೀಸ್. ಶಟ್ ಅಪ್. ಚೇಂಜ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಷ್ಟೇ ಚೇಂಜ್ ಮಾಡೋದಕ್ಕಾಗುತ್ತಾ? ಅದೇನು ಮಕ್ಳಾಟನ? ಅದನ್ನೆಲ್ಲ ನಾನ್ ಮ್ಯಾನೇಜ್ ಮಾಡ್ತೀನಿ. ನನ್ನ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ ನಾನೇ ಒಂದು ಪ್ಲಾನ್ ಮಾಡಿದ್ದೀನಿ. ಇಬ್ರು ಸುಮ್ಮನೆ ನನ್ನನ್ನು ಫಾಲೋ ಮಾಡಿ ಮುಂದಿನ ನಾನು ನೋಡ್ಕೋತೀನಿ. ನೀನು ಸವಾಸ ಮಾಡ್ದಾಗಿಂದ ವೇದಾಂತ್ ನಾನೇನಂತ ನನಗೆ ಡೌಟ್ ಬರೋ ಹಾಗಾಗಿದೆ. ಅಯ್ಯ ಬಾರಯ್ಯ ಶುಂಠಿ ಶಂಕರ. ಅಯ್ಯೋ ಬಾ ಅಗ್ರಜ, ಬಾ. What nonsense is this? ಹೀಗೆಲ್ಲ ರೆಡಿಯಾಗಿ ದೊಂಬರಾಟ ಆಡೋದಕ್ಕೆ ಹೋಗ್ಬೇಕಾ? ಬಿಟ್ರೆ ನೀನು ಅದನ್ನು ಮಾಡ್ತೀಯ. ಎಲ್ಲರ ಹತ್ರ ವೇದಾಂತ್ ಪ್ರತಿಷ್ಠಾ ಅಂತ ಹೇಳ್ಕೊಂಡು ತಿರ್ಗಾಡ್ಬೇಡ. ಕೇಳ್ದವ್ರ ಹತ್ರ ಡೆಕೋರೇಷನ್ ಅವರು ಅಂತ ಹೇಳು. ಗೊತ್ತಾಯ್ತಾ ಶುಂಠಿ?